ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು. ಪ್ರಿಯರೇ, ಸಜೀವ ವಾಕ್ಯ ಎಂಬ ಈ ಒಂದು ದೇವರ ವಾಕ್ಯದ ಸಂದೇಶವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ. ಖಂಡಿತವಾಗಿ ನಾನು ನಂಬುತ್ತೇನೆ ದೇವರು ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ. ಕಳೆದ ವಾರ ನಾನು ಭಯದ ವಿಷಯದಲ್ಲಿ ಮಾತನಾಡಿದೆ. ಅದನ್ನೇ ನಾವು ಕಂಟಿನ್ಯೂ ಮಾಡುವ. ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ನಾವು ಸ್ವಲ್ಪ ಹೊತ್ತು ಕರ್ತನನ್ನು ಸ್ತುತಿಸೋಣ. ಆತನು ಒಳ್ಳೆಯವನು, ಆರಾಧಿಸೋಣ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ. Thank you, Lord. Oh, glory. We worship you, Lord. ಜೀವದಿಂದೆ ದವರೇ ನಿನ್ನ ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಜೀವದಿಂದೆ ದವರೇ ನಿನ್ನ ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ, ಹೋಸನ್ನಾ, ಓ ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ, ಓ ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ. ಮರಣವ ಗೆದ್ದವನೇ ನಿನ್ನ ಆರಾಧನೆ ಮಾಡುವೆ. ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ, ಹೋಸನ್ನಾ, ಹೋಸನ್ನಾ, ಹಲ್ಲೆಲೂಯಾ, 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 ಹೋಸನ್ನಾ. Thank you, Lord. Amen. Amen. Glory. Praise the Lord. ಕಳೆದ ವಾರ ನಾವು ದೇವರ ಭಯ, ಎರಡು ವಿಧದ ಭಯ, ಸೈತಾನನ ಪ್ರತ್ಯಕ್ಷತೆಯಿಂದ ಉಂಟಾಗುವ ಭಯ, ಸುಳ್ಳನ್ನು ನಂಬಿದಾಗ, ಮತ್ತು ದೇವರಿಗೆ ಭಯಪಡುವಂಥದ್ದು ನಾವು ಸ್ವಲ್ಪವಾಗಿ ಕೇಳಿದೆವು. ಅದರಲ್ಲಿ ನಾನು ದೇವರಿಗೆ ಭಯಪಡುವುದಂದರೆ ಏನು ಇದನ್ನೆಲ್ಲ ಮಾತನಾಡ್ತಾ ಇದ್ದೆ. ಇವತ್ತು ಅದನ್ನು ಕಂಟಿನ್ಯೂ ಮಾಡುವ. ದೇವರಿಗೆ ಭಯಪಡುವಂಥದ್ದು, ದೇವರಿಗೆ ಭಯಭಕ್ತಿಯಲ್ಲಿ ನಡೆಯುವಂಥದ್ದು ಅಂದರೆ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವಂಥದ್ದು ಎಂಬುದಾಗಿ ನಾನು ಮಾತನಾಡ್ತಾ ಇದ್ದೆ. ಅದಕ್ಕೆ ಅನೇಕ ವಚನಗಳಿವೆ.
ಜ್ಞಾನೋಕ್ತಿಯಲ್ಲಿವೆ. ಜ್ಞಾನೋಕ್ತಿ 1ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಯೆಹೋವನ ಭಯವೇ ತಿಳುವಳಿಕೆ ಮೂಲ. ಸೇಮ್ ವಚನ 9ನೇ ಅಧ್ಯಾಯ 10ನೇ ವಾಕ್ಯದಲ್ಲಿದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಯೆಹೋವನ ಭಯ, ದೇವರಿಗೆ ಭಯಪಡುವಂಥದ್ರಲ್ಲಿ 1ನೇದು ತಿಳುವಳಿಕೆ, ಅದು ಫೌಂಡೇಶನ್, ತಿಳುವಳಿಕೆ ಉಂಟಾಗುತ್ತದೆ. ದೇವರಿಗೆ ಭಯಪಡುವಾಗ ಜ್ಞಾನವು ಪ್ರಾರಂಭ, ಜ್ಞಾನವು ಮಲ್ಟಿಪ್ಲೈ ಆಗ್ತದೆ, ಜ್ಞಾನಕ್ಕೆ ಅದು ಮೂಲ ಎಂಬುದಾಗಿ. ನನ್ನ ಪ್ರಿಯ ದೇವ ಜನರೇ, ಯೆಹೋವನ ಭಯ ಜ್ಞಾನಕ್ಕೆ ಮೂಲ. ನಾನು ಆಲ್ರೆಡಿ ನಿಮ್ಮ ಹತ್ರ ಹೇಳಿದ್ದೇನೆ, ನೀವು ಕೇಳಿದ್ದೀರಿ ಕಳೆದ ವಾರ. ದೇವರಿಗೆ ಭಯಪಡುವುದು, ನಮ್ಮ ತಂದೆಗೆ ಭಯಪಡುವುದೆಂದರೆ ಅದು ಬೇರೆ ಯಾವುದಲ್ಲ, ಅದು ತಂದೆಯಾದ ದೇವರಿಗೆ ಪ್ರಥಮ ಸ್ಥಾನ ಕೊಡುವುದೆಂಬುದಾಗಿ. ಮತ್ತೆ ನಾನು ಮಾತಾಡಿದೆ, ನಾವು ರಿಲಿಜಿಯಸ್ ಆಗಿ ಜೀವಿಸುವ ವ್ಯಕ್ತಿಗಳಲ್ಲ. ದೇವರಿಗೂ ನಮ್ಮ ಮಧ್ಯದಲ್ಲಿ ಯಾವ ರಿಲಿಜನ್ ಕನೆಕ್ಷನ್ ಇಲ್ಲ. ದೇವರಿಗೂ ಮತ್ತು ನಮ್ಮ ಮಧ್ಯದಲ್ಲಿರುವಂಥದ್ದು ಸಂಬಂಧ. ಆತನು ನಮ್ಮ ತಂದೆ, ನಾವು ಆತನ ಮಕ್ಕಳಾಗಿದ್ದೇವೆ. ತಂದೆ ಮಕ್ಕಳ ಸಂಬಂಧ. ತಂದೆ, ಯಾವ ತಂದೆಗೇನು ಮಗನು ಹಾನರ್ ಮಾಡ್ತಾನೆ, ಅವನು ತಂದೆ ಬರುವಾಗ ಹೆದರಿ ನಡುಗುವುದಿಲ್ಲ. ಯಾವುದೇ ಹೊರಗಡೆ ಪ್ರಾಬ್ಲಮ್ ಆದರೂ ಅವನಿಗೆ ತಂದೆ ಇದ್ದಾನೆ ಎಂಬ ಧೈರ್ಯ ಇರುತ್ತದೆ. ಒಂದು ದಿನ ನನ್ನ ಮಗಳು ಅಪೂರ್ವ ಈಗ ದೊಡ್ಡದಾಗಿದ್ದಾಳೆ. ಈಗ ಅವಳಿಗೆ 22 ವರ್ಷ ಆಗಿದೆ. ಆಕೆ ಚಿಕ್ಕದಿದ್ಲು, ಆಗ ಆಕೆಗೆ 4 ವರ್ಷ, ನನಗೆ ಒಂದೇ ಮಗು ಆಗಿದ್ದದು. ನಂತರ 5 ವರ್ಷದ ಬಳಿಕ ಇನ್ನೊಂದು ಮಗು ಹುಟ್ಟಿತು. ಒಂದೇ ಮಗು ಇರುವಾಗ, ಅತ್ತೆ ಮನೆಯಲ್ಲಿ ಇರುವಾಗ ನನ್ನ ಹೆಂಡತಿಯ ಅಕ್ಕನಿಗೆ ಅವಳ ಮೇಲೆ ಪ್ರೀತಿ ಜಾಸ್ತಿ ಇತ್ತು. ಹಾಗೆ ಸುಮ್ಮನೆ ಅವಳು ಛೇಡಿಸ್ತಿದ್ಲು. ಇವಳಿಗೆ ಏನೋ ಸಿಟ್ಟು ಬಂತು, ಹೊರಗೆ ಆಚೆ ಬಂದಳು. ಸಾಯಂಕಾಲ 7 ಗಂಟೆ ಆಗುವಾಗ ನಾನು ಮನೆಗೆ ಹೋದೆ. ನಾನು ಮನೆಗೆ ಹೋದಾಗ ಅವಳು ಓಡಿ ಬಂದು ನನ್ನ ಕಾಲಲ್ಲಿ ಹೀಗೆ ಗಟ್ಟಿ ಹಿಡ್ಕೊಳ್ಳೋದುಂಟು, ಮತ್ತು ತುಂಬ ಪ್ರೀತಿ ಮಾಡೋದುಂಟು, ಅಪ್ಪ 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 ಅಂತ. ಆಮೇಲೆ ನನ್ನ ಕೈ ಹಿಡಿದುಕೊಂಡು ಸೀದಾ ನನ್ನನ್ನು ಹೆಂಡತಿಯ ಅಕ್ಕ ಅವಳ ದೊಡ್ಡಮ್ಮ ಇರುವ ಕಡೆಗೆ ನನ್ನನ್ನು ಕರ್ಕೊಂಡೋಗಿ ಹೇಳ್ತಾಳೆ, ಈಗ ಅಪ್ಪ ಅಂದರೆ ಅದರ ಅರ್ಥ, ನೀನಾಗ ನನ್ನನ್ನು ಛೇಡಿಸಿ ಮಾತಾಡಿದೆಯಲ್ಲ, ಈಗ ನನ್ನ ಅಪ್ಪ ಬಂದಿದ್ದಾರೆ ಮಾತಾಡು. ಅಂದರೆ ಆಕೆಗೆ ಅಪ್ಪ ಇದ್ದಾನೆ, ಈಗ ಇವಳಿಗೆ ಉತ್ತರ ಕೊಡ್ತಾನೆ ನನ್ನ ಅಪ್ಪ ಎಂಬ ಒಂದು ಬೋಲ್ಡ್ನೆಸ್. ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಚಿಲ್ಡ್ರನ್ ಆ್ಯಂಡ್ ಫಾದರ್. ಸೇಮ್ ನಮ್ಮ ತಂದೆ, ಭೂಮಿ ಆಕಾಶ ಉಂಟು ಮಾಡಿದ ದೇವರು ನಮ್ಮ ತಂದೆಯಾಗಿರುವಾಗ ಆತನ ಮುಂದೆ, ಆತನಲ್ಲಿ ಇದ್ದು ನಾವು ಭಯಪಡಬೇಕಾಗಿಲ್ಲ. ನಾವು ಕರ್ತನಲ್ಲಿದ್ದೇವೆ, ಆತನಲ್ಲಿ ಇದ್ದೇವೆ, ಆತನಲ್ಲಿ ಜೀವಿಸ್ತಾ ಇದ್ದೇವೆ, ಆತನಲ್ಲಿಯೇ ನಾವು ಚಲಿಸುತ್ತೇವೆ. ಆತ ನಮ್ಮ ತಂದೆ, ನಮ್ಮ ಒಳಗೆ ಪವಿತ್ರಾತ್ಮನ ಮೂಲಕವಾಗಿ ವಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ದಿಸ್ ಈಸ್ ನಾಟ್ ದ ರಿಲಿಜಿಯಸ್, ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಫಾದರ್ ಆ್ಯಂಡ್ ಸನ್, ತಂದೆ ಮತ್ತು ಮಗನ ಸಂಬಂಧ. ಹಾಗಾಗಿ ಈ ಸಂಬಂಧ ಸರಿಯಾಗಿ ಯಾರಿಗೆ ಅರ್ಥ ಆಗ್ತದ, ಅವರು ಈ ಲೋಕದಲ್ಲಿ ಯಾವುದಕ್ಕೂ ಭಯಪಡುವುದಿಲ್ಲ. ಯಾವುದೇ ಫೇಸ್ ನಮ್ಮ ಮುಂದೆ ಬಂದು ನಿಲ್ಲಲಿ, ಬೆಟ್ಟದಂಥ ಯಾವುದೇ ಸಮಸ್ಯೆಗಳು ಬಂದು ನಿಲ್ಲಲಿ, ಆ ವ್ಯಕ್ತಿ ಭಯಪಡುವುದಿಲ್ಲ. 2ನೇ ಅಧ್ಯಾಯ 5ನೇ ವಚನ ಜ್ಞಾನೋಕ್ತಿಯಲ್ಲಿ ಕೆಲವೊಂದು ವಚನವನ್ನು ನಾನು ತೋರಿಸ್ತೇನೆ ನನ್ನ ಪ್ರಿಯರೇ. ಆಮೇಲೆ ಕೆಲವರು ಯಾವುದಕ್ಕೆ ಹೇಗೆ ಎಷ್ಟು ಭಯಪಡ್ತಾ ಇದ್ದಾರೆ, ಕುಟುಂಬದಲ್ಲಿ ಒಂದೊಂದು ವಿಷಯಕ್ಕೆ ಭಯಪಡ್ತಾ ಇದ್ದಾರೆ, ಮಕ್ಕಳ ವಿಷಯದಲ್ಲಿ ಭಯ, ಇದೆಲ್ಲವನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ತೇನೆ. ಆಗ ನಿಮಗೆ ನಿರ್ಭಯವಾಗಿ, ದೇವರಿಗೆ ಭಯಪಡುವಂಥ ವ್ಯಕ್ತಿ ನಿರ್ಭಯವಾಗಿ ಜೀವಿಸಲಿಕ್ಕಾಗ್ತದೆ. 2ನೇ ಅಧ್ಯಾಯ 5ನೇ ವಚನ, ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳುವಿ. ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತದೆ. ಆಗ ನೀನು, ಯಾವಾಗ, ಆಗ ಅಂತ ಬರೆದಿದೆ, ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವಜ್ಞಾನವನ್ನು ಪಡೆದುಕೊಳ್ಳುವಿ. ಒಬ್ಬ ವ್ಯಕ್ತಿಗೆ ದೈವಜ್ಞಾನ ಸರಿಯಾಗಿ ಅರ್ಥ, ದೇವರ ಜ್ಞಾನ ಉಂಟಾಯಿತು ಅಂತ ಆದಾಗ, ಅಥವಾ ದೇವರ ಜ್ಞಾನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆದರೆ, ಆತನು ಈ ಲೋಕದಲ್ಲಿ ಯಾವುದಕ್ಕೂ ಭಯಪಡುವುದಿಲ್ಲ. ಯೆಹೋವನ ಭಯವನ್ನು ಅರಿಯಿತು. ಯಾವಾಗ ದೇವರ ಮೇಲೆ ಭಯಭಕ್ತಿ ಅಥವಾ ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದು ಆಗುವುದಂದರೆ, ಅಲ್ಲಿ 1ನೇ ವಚನದಿಂದ ನಾವು ಓದುವ ಪ್ರಿಯರೇ, 1ನೇ ವಚನದಿಂದ, ಕಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ. ಕಂದ, ದೇವರು ನಮ್ಮನ್ನು ಕಂದ ಅಂತ ಕರೀತಾನೆ. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ, ನಿಧಿಯಂತೆ ಕಾಪಾಡಿಕೋ. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ನಿನ್ನ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು.
ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆ ನಿಕ್ಷೇಪದಂತೆ ಹುಡುಕು. ಅಂದರೆ ಇದೆಲ್ಲವೂ ಬರೆದದ್ದು, ತಿಳುವಳಿಕೆ ಇರುವುದು ದೇವರ ವಾಕ್ಯದಲ್ಲಿ, ಜ್ಞಾನ ಉಂಟಾಗುವುದು ದೇವರ ವಾಕ್ಯದಿಂದಲೇ. ಇದೆಲ್ಲವೂ ದೇವರ ವಾಕ್ಯದ ವಿಷಯ. ವಾಕ್ಯವನ್ನು ಬೆಳ್ಳಿಯಂತೆ, ನಿಧಿಯಂತೆ, ನಿಕ್ಷೇಪದಂತೆ ಅದನ್ನು ಹುಡುಕು, ಸರ್ಚ್. ದೇವರ ವಾಕ್ಯ ನನ್ನ ಕುರಿತಾಗಿ ಏನು ಬರೆದಿದೆ, ದೇವರ ವಾಕ್ಯ ಯೇಸುವಿನ ಕುರಿತಾಗಿ ಏನು ಬರೆದಿದೆ ಎಂಬುದಾಗಿ, ನನ್ನ ಹೆಂಡತಿಯ ಕುರಿತಾಗಿ ದೇವರ ವಾಕ್ಯ ಏನು ಬರೆದಿದೆ, ನನ್ನ ಆರೋಗ್ಯದ ಕುರಿತಾಗಿ ದೇವರ ವಾಕ್ಯ ಏನು ಬರೆದಿದೆ, ದೇವರನ್ನು ಹಿಂಬಾಲಿಸುವ ಕುರಿತಾಗಿ, ದೇವರನ್ನು, ನನ್ನ ತಂದೆಯನ್ನು ಸೇವಿಸುವ ಕುರಿತಾಗಿ ಏನು ಬರೆದಿದೆ ಎಂಬುದಾಗಿ ನೀನು ಹುಡುಕುವಾಗ ಯೆಹೋವನ ಭಯವನ್ನು ನೀನು ಅರಿತುಕೊಳ್ಳುತ್ತಿ. ಇದರ ಮಧ್ಯದಲ್ಲಿ ನಾನೊಂದು ವಿಷಯ ಹೇಳ್ತೇನೆ, ಕೇಳಿ. ಯಾವಾಗಲೂ ಈ ಮೂರು ಸಂಗತಿಯನ್ನು, ದೇವರ ವಿಷಯವಾಗಿ ಮೂರು ವಿಷಯ ಸಂಗತಿ, ನಿನ್ನ ವಿಷಯವಾಗಿ ಮೂರು ಸಂಗತಿಯನ್ನು ತಿಳಿದುಕೊಳ್ಬೇಕು. ಇದನ್ನು ನಾನು ತಿಳ್ಕೊಂಡಿದ್ದೇನೆ. ಮತ್ತು ಯಾವಾಗಲೂ ನಾನು ಒಂದು ಅರಿಕೆಯ ಪ್ರಾರ್ಥನೆ ಮಾಡ್ತೇನೆ. ಇದನ್ನೆರಡು ಸಂಗತಿ ನಿಮಗೆ ಹೇಳ್ತೇನೆ, ಕೇಳಿ. ಒಂದನೇದು, ನಮ್ಮ ದೇವರು ಯಾರು? ಹೂ ಈಸ್ ಅವರ್ ಗಾಡ್? ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ದೇವರು, ಆತನೇ ನಮ್ಮ ತಂದೆಯಾಗಿದ್ದಾನೆ. ದೇವರು ನಮ್ಮ ತಂದೆಯಾಗಿದ್ದಾನೆ. ಕರ್ತನಾದ ಯೇಸು ನಮಗೆ ರಕ್ಷಣೆಯನ್ನು ಕೊಟ್ಟ ಆತನಾಗಿದ್ದಾನೆ. ತಂದೆಯ ಹೃದಯವನ್ನು ಪ್ರಕಟಿಸಿದ ಆತನೇ ನಮ್ಮ ರಕ್ಷಕನು, ಆತನೇ ನಮ್ಮ ಒಡೆಯನು, ಆತನೇ ನಮ್ಮ ಎಲ್ಲವೂ ಆಗಿದ್ದಾನೆ. ಓಕೆ, ಸೆಕೆಂಡ್ ಥಿಂಗ್, ನಮ್ಮ ತಂದೆಯಾದ ದೇವರಲ್ಲಿ ಏನಿದೆ? ವಾಟ್ ಈಸ್ ಇನ್ ಹಿಮ್? ಆತನಲ್ಲಿ ಏನಿದೆ? ಒಂದು, ನಮ್ಮ ದೇವರು ಯಾರು, ಏನಾಗಿದ್ದಾನೆ, ಯಾರು ಅಥವಾ ಏನಾಗಿದ್ದಾನೆ. ಎರಡನೇದು, ಆತನಲ್ಲಿ ಏನು ಇದೆ. ಮೂರನೇದು, ಆತನು ಏನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಫಸ್ಟ್, ನಮ್ಮ ತಂದೆಯಾದ ದೇವರು ಯಾರು. ಎರಡನೇದು, ಆತನಲ್ಲಿ ಏನಿದೆ. ಮೂರನೇದು, ಆತನು ಏನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಈ ಮೂರು ಸಂಗತಿಗಳು ದೇವರ ವಿಷಯದಲ್ಲಿ ಆತನ ಮಕ್ಕಳಾದ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ನಂತರ ನಮ್ಮ ವಿಷಯಕ್ಕೆ ಬರುವ, ರಕ್ಷಣೆ ಹೊಂದಿದಂಥ ಮಕ್ಕಳಿಗೆ ಗೊತ್ತಿರಬೇಕಾದ ವಿಷಯ, ಕ್ರಿಸ್ತನಲ್ಲಿ ನೀನು ಯಾರಾಗಿದ್ದಿ, ಕ್ರಿಸ್ತನಲ್ಲಿ ನಿನಗೆ ಏನು ಕೊಡಲ್ಪಟ್ಟಿದೆ, ಕ್ರಿಸ್ತನಲ್ಲಿ ಮೂರನೇ ವಿಷಯ ಇದ್ದು ನೀನು ಏನು ಮಾಡಲು ಶಕ್ತನಾಗಿದ್ದಿ. ನಂಬರ್ ಒನ್, ಕ್ರಿಸ್ತನಲ್ಲಿ ನೀನು ಯಾರಾಗಿದ್ದಿ. ಇದು ನೆಕ್ಸ್ಟ್ ನಾನು ಪ್ರೀಚ್ ಮಾಡ್ತೇನೆ. ಈ ಮೂರು ಸಂಗತಿ ವಿಷಯದಲ್ಲಿ ನಾನು ಟೀಚ್ ಮಾಡ್ತೇನೆ. ನಮ್ಮ ದೇವರು ಯಾರು, ಆತನಲ್ಲಿ ಏನಿದೆ, ಆತನ ಏನು ಮಾಡಲು ಶಕ್ತನಾಗಿದ್ದಾನ, ಅದು ಸತ್ಯವೇದದಲ್ಲಿ ಏನೆಲ್ಲ ಇದೆ ಅದನ್ನು ಬಿಡಿಸಿ ಹೇಳ್ತೇನೆ. ಎರಡನೇ ವಿಷಯ ಸಂಗತಿ ಏನಂದರೆ, ನಮ್ಮ ವಿಷಯವಾಗಿ ನಾನು ಕ್ರಿಸ್ತನಲ್ಲಿ ಯಾರಾಗಿದ್ದೇನೆ, ಕ್ರಿಸ್ತನಲ್ಲಿ ನನಗೆ ಏನು ಕೊಡಲ್ಪಟ್ಟಿದೆ, ಕ್ರಿಸ್ತನಲ್ಲಿ ಇದ್ದು ನಾನು ಏನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಈ ಮೂರು ಸಂಗತಿ ಗೊತ್ತಾದಾಗ ನಮ್ಮ ಜೀವನ ಶೈಲಿ ಕೂಡ ಚೇಂಜ್ ಆಗ್ತದೆ, ನಮ್ಮ ನಡತೆ ಕೂಡ ಬದಲಾಗುತ್ತದೆ. ಈ ಸಂಗತಿ ನಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆದಾಗ, ನಾನು ಯಾವಾಗಲೂ ಅರಿಕೆ ಮಾಡ್ತೇನೆ, ಬೆಳಿಗ್ಗೆ ಎದ್ದು ನಾನು ಪ್ರಾರ್ಥನೆ ಮಾಡ್ತೇನೆ, ಕರ್ತನೆ ಈ ದಿನ ನಿನ್ನಿಂದನೇ, ತುಂಬ ಸಂಗತಿ ಹೇಳ್ತೇನೆ, ಅದರಲ್ಲಿ ಮೇನ್ 2 ವಿಷಯ ಹೇಳ್ತೇನೆ. ಕರ್ತನೆ, ಈ ದಿನ ನಿನ್ನಿಂದ ನೇಮಕವಾಗಿದೆ, ಈ ದಿನವನ್ನು ಕ್ರಿಸ್ತನಲ್ಲಿ ನನಗೆ ಅನುಗ್ರಹ ಮಾಡಿದ್ದಿ, ನಾನು ಈ ದಿನದಲ್ಲಿ ಹರ್ಷಿಸುತ್ತೇನೆ, ಉಲ್ಲಾಸಿಸುತ್ತೇನೆ. ಉಲ್ಲಾಸ ಪಡುವುದು, ಸಂತೋಷ ಪಡುವುದು ಅದು ನ್ಯಾಯವಾದದ್ದು, ಅದು ನಿನ್ನಿಂದ ಉಂಟಾಗುವಂಥದ್ದು. ಈ ದಿನ ನೀನು ಎಲ್ಲಿಗೆ ಹೋಗಲಿಕ್ಕೆ ಹೇಳ್ತೀಯ ಅಲ್ಲಿಗೆ ನಾನು ಹೋಗ್ತೇನೆ. ಈ ದಿನ ನೀನು ಏನು ಮಾಡಲಿಕ್ಕೆ ಹೇಳ್ತೀಯ ಅದನ್ನು ನಾನು ಮಾಡ್ತೇನೆ. ಈ 2 ಸಂಗತಿ ಮುಖ್ಯ. ನಾನು ನನ್ನ ಜೀವಿತದಲ್ಲಿ ಏನು ಮಾಡಬೇಕೆಂಬುದು ಬಯಸುತ್ತಿ, ಅಥವಾ ನೀನು ನನಗೆ ಏನು ಮಾಡಲಿಕ್ಕೆ ಹೇಳ್ತೀಯ ಅದನ್ನು ನಾನು ಮಾಡ್ತೇನೆ. ಎಲ್ಲಿಗೆಲ್ಲ ಹೋಗ್ಲಿಕ್ಕೆ ಹೇಳ್ತೀಯ ಅಲ್ಲಿಗೆಲ್ಲ ಹೋಗ್ತೇನೆ. ಇದನ್ನು ನಾನು ಅರಿಕೆ ಮಾಡ್ತೇನೆ. ಮತ್ತು ಯಾವಾಗಲೂ ಹೇಳ್ತೇನೆ, ರೈಟ್ ಆದ ಪ್ಲೇಸ್ನಲ್ಲಿ, ರೈಟ್ ಆದ ವ್ಯಕ್ತಿಗಳು, ರೈಟ್ ಆದ ಟೈಮ್ನಲ್ಲಿ ನನಗೆ ಕನೆಕ್ಟ್ ಆಗಲಿ, ನನ್ನ ಸಮಯವನ್ನು ಹಾಳು ಮಾಡುವಂಥ ಎಲ್ಲ ಅನ್ವಾಂಟೆಡ್ ಕನೆಕ್ಷನ್ಗಳು ಡಿಸ್ಕನೆಕ್ಟ್ ಆಗಲಿ. ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನಮ್ಮ ಸಭೆಯ ಜನರಿಗೆ ನಾನು ಯಾವಾಗಲೂ ಇದನ್ನು ಡಿಕ್ಲೇರ್ ಮಾಡ್ತೇನೆ.
ಹಾಗೆ ನನ್ನ ಮಕ್ಕಳು ರೈಟ್ ಆದ ಪ್ಲೇಸ್ನಲ್ಲಿ, ರೈಟ್ ಆದ ವ್ಯಕ್ತಿಗಳು ರೈಟ್ ಆದ ಸಮಯದಲ್ಲಿ ಅವರಿಗೆ ಕನೆಕ್ಟ್ ಆಗ್ತಾರೆ. ಅನ್ವಾಂಟೆಡ್ ಕನೆಕ್ಷನ್ಗಳೆಲ್ಲ ಡಿಸ್ಕನೆಕ್ಟ್ ಆಗ್ತದೆ. ಮತ್ತು ನಾನು ದೇವರಿಗೆ ಪ್ರಥಮ ಸ್ಥಾನ ಕೊಡುವ ನಿಮಿತ್ತ ನನಗೆ ಯಾವ ಭಯ ಆಗುವುದೇ ಇಲ್ಲ. ಒಂದು ವೇಳೆ ಯಾರಿಗಾದರೂ ಒಂದು ವೇಳೆ ಭಯದಂಥ ಸಿಂಪ್ಟಮ್ಸ್ಗಳು ಬಂದರೆ ಫಸ್ಟ್ ನಾನು ಆ ಭಯವನ್ನು ಓಡಿಸ್ತೇನೆ. ಅದಕ್ಕೆ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಮಾತನಾಡಿದ್ದಾರೆ. ಯೆಹೋವನ ಭಯ ಅಂದರೆ ಏನು, ಅದು ಹೇಗೆ ಉಂಟಾಗುತ್ತದೆ? ದೇವರ ವಾಕ್ಯವನ್ನು ಕೇಳುವಾಗ, ಅದನ್ನು ನಿಧಿ ನಿಕ್ಷೇಪದಂತೆ ಹುಡುಕುವಾಗ ನಾವು ಯೆಹೋವನ ಭಯವನ್ನು ತಿಳುಕೊಳ್ಳುತ್ತೇವೆ ಮತ್ತು ಯೆಹೋವನ ನಮ್ಮ ತಂದೆಯಾದ ದೇವರಿಗೆ ಭಯಪಡುತ್ತೇವೆ ಎಂಬುದಾಗಿ. ಇನ್ನೊಂದು ವಚನ ಇದೆ, ಅದನ್ನು ಓದುವ. 1ನೇ ಅಧ್ಯಾಯ ಜ್ಞಾನೋಕ್ತಿ 33ನೇ ವಚನ. 1ನೇ ಅಧ್ಯಾಯ ಜ್ಞಾನೋಕ್ತಿ 33ನೇ ವಚನ ಅಲ್ಲಿಯೇ ಇದೆ. ಅದರ ಹಿಂದ್ಗಡೆ ನೀವು ಬೈಬಲನ್ನು ತೆಗೆದಾಗ ಯಾವಾಗಲೂ ವಾಕ್ಯ ಓದುವಾಗ ಒಂದು ಪುಸ್ತಕ ಮತ್ತು ಪೆನ್ ಇಟ್ಕೊಳ್ಳಿ ಮತ್ತು ಬೈಬಲ್ ಕೂಡ ಹತ್ತಿರದಲ್ಲಿ ಇಟ್ಕೊಳ್ಳಿ. ಆಗ ನಿಮಗೆ ಅದೆಲ್ಲ ಬರೆದು, ವಾಕ್ಯವನ್ನು ಬರೆದು ತಿರುಗಿ ನೀವು ನೋಡಿ ನೀವು ಸ್ವಲ್ಪ ಧ್ಯಾನ ಮಾಡಲಿಕ್ಕೆ ಆಗುತ್ತೆ. ಇಲ್ಲಿ 33ನೇ ವಚನ ಹೇಳ್ತದೆ ಜ್ಞಾನೋಕ್ತಿ 1ರಲ್ಲಿ, ನನ್ನ ಮಾತಿಗೆ ಕಿವಿ ಕೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು. ಸೇಮ್ ಕರ್ತನಿಗೆ ಭಯಪಡುವುದಂದರೆ ಆತನ ಮಾತಿಗೆ ಕಿವಿ ಕೊಡುವುದು, ಅಂಗೀಕರಿಸುವುದು. ಇಲ್ಲಿ ಹೇಳ್ತದೆ ನನ್ನ ಮಾತಿಗೆ ಕಿವಿ ಕೊಡುವವನಾದರೂ ಸ್ವಸ್ಥವಾಗಿರುತ್ತಾ, ರೋಗ ಇಲ್ಲ, ಯಾವ ರೋಗ ಬರುವುದಿಲ್ಲ. ಅವನು ಸ್ವಸ್ಥ, ಮೈಂಡಿನಲ್ಲಿ ಸ್ವಸ್ಥ, ಶರೀರದಲ್ಲಿ ಸ್ವಸ್ಥ, ಬಿಸ್ನೆಸ್ನಲ್ಲಿ ಸ್ವಸ್ಥ, ಮಕ್ಕಳ ವಿಷಯದಲ್ಲಿ ಸ್ವಸ್ಥ, ಹೆಂಡತಿ ವಿಷಯದಲ್ಲಿ ಸ್ವಸ್ಥ, ಸಭೆಯ ವಿಷಯದಲ್ಲಿ ಸ್ವಸ್ಥ, ಕೆಲಸ ಮತ್ತು ಬಿಸ್ನೆಸ್ ಎಲ್ಲ ಏರಿಯಾದಲ್ಲಿ ಅವನು ಸ್ವಸ್ಥವಾಗಿರುತ್ತಾ. ಆ ಎಲ್ಲ ಏರಿಯಾದಲ್ಲಿ, ಈಗ ಹೇಳಿದ ಎಲ್ಲ ಏರಿಯಾದಲ್ಲಿ ಯಾವ ಕೇಡಿಗೂ ಭಯಪಡದೆ, ನಾನು ಸೋತು ಹೋಗ್ತೇನೆ, ನನಗೆ ನಷ್ಟ ಆಗ್ತದೆ, ರೋಗ ಬರ್ತದೆ, ಆಕ್ಸಿಡೆಂಟ್ ಆಗ್ತದೆ, ಈ ವಿಷಯದಲ್ಲಿ ಈ ಕೇಡಿಗೆ ಅವನು ಭಯಪಡದೆ ಸುರಕ್ಷಿತನಾಗಿರುತ್ತಾನೆ. ಕಮಾನ್ ಹೇಳಿ ನನ್ನೊಂದಿಗೆ, ಭಯಪಡದೆ ಹೇಳಿ, ಭಯಪಡದೆ, ಯಾವ ಕೇಡಿಗೂ ಭಯಪಡದೆ ಹೇಳಿ, ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುತ್ತೇನೆ. ಯಾವಾಗ? ಕಮಾನ್, ಯಾವಾಗ? ಪಕ್ಕದವರಿಗೆ ಕೇಳಿ, ಯಾವಾಗ? ನನ್ನ ಮಾತಿಗೆ, ಭೂಮಿ ಆಕಾಶಗಳುಂಟು ಮಾಡಿದ ತಂದೆಯಾದ ದೇವರ ಮಾತಿಗೆ, ಕರ್ತನಾದ ಯೇಸುವಿನ ಮಾತಿಗೆ ಕಿವಿ ಕೊಡುವವನಾದರೂ, ನನ್ನ ಮಾತಿಗೆ ಕಿವಿ ಕೊಡುವವನಾದರೂ ಸ್ವಸ್ಥವಾಗಿರುತ್ತಾ. ನನ್ನ ಪ್ರಿಯ ದೇವ ಜನರೇ, ನೀವೊಂದು ಯಾವಾಗಲೂ ಕೂತ್ಕೊಳ್ಳು, ವಾಕ್ಯ ಕೇಳುವಾಗ ಒಂದು ಕಂಡೀಷನಲ್ಲಿ ಕೂತ್ಕೊಳ್ಳಿ. ಒಂದು ಕಂಡೀಷನಲ್ಲಿ. ಯಾವ ಕಂಡೀಷನ್ ಅಂದರೆ, ದೇವ ಸೇವಕ ಮಾತನಾಡುವಾಗ ಇವನು ತನ್ನ ಸ್ವಂತವನ್ನು ಮಾತನಾಡುವುದಿಲ್ಲ. ಅದಕ್ಕೆ ಪೌಲನು ಒಂದು ಮಾತನ್ನು 2ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆದಿದ್ದಾನೆ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಚನ. ಅದು ಹೀಗೆ ಹೇಳ್ತದೆ, ನೀವು ನಮ್ಮ ಬಳಿಯಲ್ಲಿದ್ದು ನಮ್ಮಿಂದ ವಾಕ್ಯವನ್ನು ಕೇಳಿದಾಗ ಅದು ಕೇವಲ ಮನುಷ್ಯರ ಮಾತು ಎಂದು ಎಣಿಸದೆ ದೇವರ ವಾಕ್ಯವೊಂದು ಎಣಿಸಿ ಅಂಗೀಕರಿಸಿದಕ್ಕಾಗಿ ನಾನು ಮೊದಲು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. 1ನೇ ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಚನ. ಅದು ನಿಜವಾಗಿಯೂ ದೇವರ ವಾಕ್ಯವೇ. ಕಮಾನ್ ಹೇಳಿ, ಅದು ನಿಜವಾಗಿಯೂ ದೇವರ ವಾಕ್ಯವೇ. ಮುಂದೆ ಹೇಳ್ತದೆ, ಅದು ನಂಬುವವರಾದ ನಿಮ್ಮಲ್ಲಿ, ಕಮಾನ್ ಹೇಳಿ, ನಂಬುವವರಾದ ನನ್ನಲ್ಲಿ ಬಲವಾಗಿ ಕಾರ್ಯ ಮಾಡುತ್ತದೆ. ಒಬ್ಬ ವ್ಯಕ್ತಿ ಈ ಬಿಗ್ ಜೆ ಮೀಡಿಯಾದ ಮೂಲಕವಾಗಲಿ ಅಥವಾ ನೇರ ಸಂಪರ್ಕದ ಮೂಲಕವಾಗಲಿ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಮಾತನಾಡುವಾಗ ಬ್ರದರ್ ಜಾನ್ ಅಮ್ಮನ್ ಅಥವಾ ಪಾಸ್ಟರ್ ಜಾನ್ ಅಮ್ಮನ್ನ ಮಾತನಾಡಿದ್ದು ಎಂಬುದಾಗಿ ಅಂಗೀಕರಿಸಿದರೆ ಪ್ರಯೋಜನ ಇಲ್ಲ. ಅಫ್ಕೋರ್ಸ್ ಮಾತನಾಡುವುದೀಗ ನಾನೇ, ನನ್ನ ಮೂಲಕ ದೇವರು ಮಾತನಾಡ್ತಾನೆ. ಇದು ನಿಜವಾಗಿ ದೇವರ ವಾಕ್ಯ, ದೇವರ ಸತ್ಯವನ್ನೇ, ದೇವರ ವಾಕ್ಯವನ್ನೇ ಮಾತನಾಡ್ತಾನೆ ಎಂಬುದಾಗಿ ಸತ್ಯವೇದವನ್ನು ನೋಡಿ ನೀವು ಅಂಗೀಕರಿಸುವುದಾದರೆ ನಂಬುವವರಾದ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡುತ್ತದೆ. ಕಮಾನ್ ಹೇಳಿ, ಬಲವಾಗಿ ಕಾರ್ಯ ಮಾಡುತ್ತದೆ. ಯಾವಾಗ ದೇವರ ವಾಕ್ಯ ಅಂತ ನೆನೆಸಿ ನೀವು ಅದನ್ನು ಅಂಗೀಕರಿಸಿದಾಗ. ನಾವಾಗ ನೋಡಿದೆವು,
ನನ್ನ ಮಾತಿಗೆ ಕಿವಿ ಕೊಡುವವನಾದರೂ. ಒಬ್ಬ ವ್ಯಕ್ತಿ ಮಾತನಾಡುವಾಗ ಅದು ದೇವರ ಮಾತಂತೇಳಿ ಕಿವಿ ಕೊಟ್ಟು ಅಂಗೀಕರಿಸಬೇಕು. ನನ್ನ ಮಾತಿಗೆ ಕಿವಿ ಕೊಡುವವನಾದರೂ ಸ್ವಸ್ಥವಾಗಿರುತ್ತಾ. ಹೇಳಿ, ಸ್ವಸ್ಥವಾಗಿರುತ್ತಾ. ಹೇಳಿ, ನಾನು ತಂದೆಯಾದ ದೇವರ ಮಾತಿಗೆ ಕಿವಿ ಕೊಡುತ್ತೇನೆ. 100% ನಾನು ಯಾವಾಗಲೂ ಸ್ವಸ್ಥವಾಗಿರುತ್ತೇನೆ. ಸ್ವಸ್ಥವಾಗಿರುತ್ತಾ. ಯಾವ ಕೇಡಿಗೂ ಭಯಪಡದೆ. ಹೇಳಿ, ನಾನು ಯಾವ ಕೇಡಿಗೂ ಭಯಪಡುವುದೇ ಇಲ್ಲ. ನನ್ನಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗೆ ಹೆಚ್ಚಿನವನು. ನಾನು ಸುಳ್ಳು ಪ್ರವಾದಿಯನ್ನು ಜಯಿಸಿದ್ದೇನೆ. ಸ್ವಸ್ಥವಾಗಿರುತ್ತಾ, ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು. ಎಷ್ಟು ಸುಂದರವಾದ ವಚನ, ಎಷ್ಟು ಧೈರ್ಯದಾಯಕವಾದ ವಚನ. ಯಾವ ಕೇಡಿಗೂ ಭಯಪಡದೆ. ಹೇಳಿ, ಯಾವ ಕೇಡಿಗೂ ಭಯಪಡದೆ. ಭಯವೇ ಪಡುವುದಿಲ್ಲ. ಮಕ್ಕಳ ವಿಷಯದಲ್ಲಿ ಭಯ ಇಲ್ಲ. ಕೆಲವೊಂದು ಜನರಿಗೆ ದ ಪ್ರೆಸ್ಟೀಜ್ ಪ್ರಾಬ್ಲಮ್. ಮುಂಚೆ ನಾವು ಈ ಒಂದು ಟ್ರಾಮಾಕ್ಕೆ ಒಳಗಾಗಿದ್ದೆವು. ಚಿಕ್ಕದಾಗಿರುವಾಗ ನಮ್ಮ ಪೆಟ್ಟು ತಿಂದದೆ ಇನ್ನೊಬ್ಬರು ಏನು ಹೇಳ್ತಾರೆ ಎಂಬ ಭಯದ ನಿಮಿತ್ತ ತುಂಬ ಪೆಟ್ಟು ನಾನು ತಿಂದಿದ್ದೇನೆ. ನಮ್ಮ ಅಪ್ಪದೊಂದು ಸಿಸ್ಟಮ್ ಇತ್ತು. ಫಸ್ಟ್ 2 ಮಕ್ಕಳು, ನಮ್ಮ 4 ಮಂದಿ ಮಕ್ಕಳು. ಫಸ್ಟ್ 2 ಕರೆಕ್ಟ್ ಆದರೆ ಎಲ್ಲ ಉಳಿದ ಅದು ರೈಟ್. ಸುರಿನ ಮಕ್ಕಳು ಕರೆಕ್ಟ್ ದಾರಿಯಲ್ಲಿ ನಡೆದರೆ ಬೇರೆ ಮಕ್ಕಳು ಸರಿ ದಾರಿಯಲ್ಲಿ ಬರ್ತಾರೆ. ಸುರುವಿನ ಮಕ್ಕಳು ಅಪ್ಪನನ್ನು ಡ್ಯಾಡಿ ಕರೆದ್ರೆ ಮತ್ತೆ ಹುಟ್ಟಿದ 3-4-5 ಡ್ಯಾಡಿಯೇ ಕರೆಯೋದು. ಸುರುವಿನ ಮಕ್ಕಳು ಪಪ್ಪ ಅಂತ ಕರೆದ್ರೆ ಮತ್ತೆ ಮಕ್ಕಳು ಪಪ್ಪ ಕರೆಯೋದು. ಅಪ್ಪ ಕರೆದ್ರೆ ಅಪ್ಪ ಕರೆಯೋದು. ಸೊ ಫಸ್ಟ್ ಮಕ್ಕಳನ್ನ ಆ ಟ್ರೈನ್ ನಿಜವಾಗಿ ತಪ್ಪು ಮಾಡಿದಾಗ ತಂದೆ ತಾಯಿಗಳು ಟ್ರೈನ್ ಮಾಡಿದರೆ ತೊಂದರೆ ಇಲ್ಲ. ಹೊಡಿದ್ರೆ ಏರು ಚೇಂಜ್ ಆಗ್ತಾರೆ. ಈಗ ಚೇಂಜ್ ಆಗುವುದಿಲ್ಲ. ಅಂಗೈಯಲ್ಲಿ ಭೂಲೋಕ ಇದೆ ಮೊಬೈಲ್ನ ಮೂಲಕ. ಹೊಡೆದ ಕೂಡಲೇ ಮಕ್ಕಳು ಚೇಂಜ್ ಆಗುವುದಿಲ್ಲ. ಮಕ್ಕಳು ಚೇಂಜ್ ಆಗಬೇಕಾದ್ರೆ ನಿನ್ನ ಪ್ರಾರ್ಥನೆ ಬೇಕು. ನೀನು ಯೆಹೋವನಿಗೆ ಭಯಪಡಬೇಕು. ನೀನು ಯೆಹೋವನಿಗೆ ಭಯಪಡೋದ್ರಿಂದ ಜ್ಞಾನೋಕ್ತಿ 14ನೇ ಅಧ್ಯಾಯ 26ನೇ ವಚನ. ನೀನು ಯೆಹೋವನಿಗೆ ಭಯಪಡುವುದರ ನಿನಗೆ ಕೇವಲ ನಿರ್ಭಯ. ನಾನು TV ನೋಡ್ಬೋದು 2 ಗಂಟೆ, ನನ್ನ ಮಕ್ಕಳು ನೋಡಬಾರ್ದು. ಇದು ಯಾವ ನ್ಯಾಯ? ಮಕ್ಕಳು ಪರೀಕ್ಷೆಗೆ ಕಲಿಬೇಕು, TV ನೋಡಬಾರ್ದು. ನಾನು ಮೊಬೈಲ್ನಲ್ಲಿ 1 ಗಂಟೆ ನೋಡಬಹುದು, ನನ್ನ ಮಕ್ಕಳು ನೋಡಬಾರ್ದು. ಎಂತ ನೋಡ್ತಾ ಇದ್ದಿ, ಬಂದ್ ಮಾಡು. ನೋ. ನಾನು ಮಾದರಿಯಾಗಿರಬೇಕು. ಮನೆಯಲ್ಲಿ, ಸಭೆಯಲ್ಲಿ ನಾನು ಮಾದರಿಯಾಗಿರಬೇಕು. ನನ್ನ ಪ್ರಿಯ ದೇವ ಜನರೇ, ನಾವು ಪೆಟ್ಟು ತಿಂದಿದ್ದೇವೆ. ಯಾಕೆ ತಿಂದಿದ್ದೇವೆ ಅಂದರೆ, ನಾನು ತಪ್ಪು ಮಾಡಿದರೆ ನನ್ನ ತಂದೆಗೆ ಅವಮಾನ ಆಗುತ್ತೆ. ಆ ಮನೆಯವರು ಏನು ಹೇಳ್ತಾರೆ, ಈ ಮನೆಯವರು ಏನು ಹೇಳ್ತಾರೆ. ಅಪ್ಪನ ಭಯಕ್ಕೆ ಅಮ್ಮನು ಪೆಟ್ಟು ಕೊಡುವುದು. ಬಂದು ಅಪ್ಪ ನೀನು ಯಾಕೆ ಅವರನ್ನು ಬಿಟ್ಟು, ನೀನು ಯಾಕೆ ಹಾಗೆ ಮಾಡಲಿಕ್ಕೆ ಬಿಟ್ಟು ಅಂತ ಅವರ ಹತ್ರ ಗಲಾಟೆ ಮಾಡ್ತಾರೆ ಅಂತ ಅಮ್ಮನ ಪೆಟ್ಟು. ಅಪ್ಪ ಜನರು ಏನು ಹೇಳ್ತಾರೆ ಅಂತ. ಈಗಲೂ ಕೂಡ ಅನೇಕರು ಇನ್ನೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿಕೊಂಡು ಭಯಪಟ್ಟು ಮಕ್ಕಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಡೋಂಟ್ ಡೂ ದ್ಯಾಟ್. ನಿಮಗೆ ಮಕ್ಕಳನ್ನು ದೇವರು ಕೊಟ್ಟದ್ದು ಆ ನೆರೆಮನೆಯವರ ಹತ್ರ ಕೇಳಿ ಅಲ್ಲ. ನೆರೆಮನೆಯವರ ಮಕ್ಕಳಿಗೋಸ್ಕರ ನಿಮಗೆ ಮಕ್ಕಳನ್ನು ಕೊಡಲಿಲ್ಲ. ನನ್ನ ಪ್ರಿಯ ದೇವ ಜನರೇ, ಮಕ್ಕಳನ್ನು ಪ್ರೀತಿಸುವ, ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡುವ. ಜಾನ್ ವೆಸ್ಲಿ ಮತ್ತು ಚಾರ್ಲ್ಸ್ ವೆಸ್ಲಿ ಅವರು ಇಬ್ಬರು ಅಣ್ಣ ತಮ್ಮಂದಿರು. 10 ಮಂದಿ ಮಕ್ಕಳು ಆ ತಾಯಿಗೆ. ಎವ್ರಿ ಡೇ ಮಲಗಿದ ನಂತರ ಎಲ್ಲ ಮಕ್ಕಳ ತಲೆಗೆ ಕೈ ಇಟ್ಟು ತಾಯಿ ಪ್ರಾರ್ಥನೆ ಮಾಡ್ತಿದ್ರು. ದೇವರಿಗೆ ಸ್ತೋತ್ರ. ಇಬ್ಬರು ದೇವ ಸೇವಕರು ಇಂಗ್ಲೆಂಡ್ನಲ್ಲಿ ಎದ್ರು. ಅವರು ಇಡೀ ಅರ್ಧ ಇಂಗ್ಲೆಂಡಿಗೆ ಪರಿಶುದ್ಧತೆಯ ಬಗ್ಗೆ ಟೀಚ್ ಮಾಡಿ ಇಂಗ್ಲೆಂಡನ್ನು ಬದಲಾಯಿಸಿ ಬಿಡುವಂಥ ಅಭಿಷೇಕದಲ್ಲಿ ಅವರು ನಡೆಸಲ್ಪಟ್ಟರು. ಮಕ್ಕಳು ನೆರೆಯವರಿಗೆ ಭಯಪಟ್ಟು ಮಕ್ಕಳ ಮೇಲೆ ಟಾರ್ಚರ್. ಮಕ್ಕಳು ಎಲ್ಲಿಯಾದರೂ ಓಡಿ ಹೋಗ್ತಾರೆ ಎಂಬ ಭಯ, ಮಕ್ಕಳು ಎಲ್ಲಿಯಾದರೂ ಹಾಳಾಗ್ತಾರೆ ಎಂಬ ಭಯ. ಆ ಕಾಲೇಜಿಗೆ ಹಾಕಿದರೆ ಅವರು ಹಾಳಾಗ್ತಾರೆ, ಈ ಕಾಲೇಜಿಗೆ ಹಾಕಿದರೆ ಹಾಳಾಗ್ತಾರೆ ಎಂಬ ಭಯ. ಅಫ್ಕೋರ್ಸ್ ಮಕ್ಕಳನ್ನು ಒಳ್ಳೆ ಕಾಲೇಜಿಗೆ ಹಾಕಬೇಕು, ಒಳ್ಳೆ ವಿದ್ಯಾಭ್ಯಾಸ ಇರುವಂಥ ಕಾಲೇಜಿಗೆ ಹಾಕಬೇಕು. ರೈಟ್, ನಾನು ಎಗ್ರಿ. ನಾನು ಕೂಡ ನನ್ನ ಮಕ್ಕಳನ್ನು ಒಳ್ಳೆಯ ಕಾಲೇಜಿಗೆ ಹಾಕಿದ್ದೇನೆ. ಪ್ರಾರ್ಥನೆ ಮಾಡಿ ಯಾವ ಕಾಲೇಜಿಗೆ ಹಾಕಬೇಕೆಂಬುದಾಗಿ ಕೇಳಿ ಹಾಕಿದ್ದೇನೆ. ದೇವರಿಗೆ ಸ್ತೋತ್ರ. ಮಕ್ಕಳಿಗೆ ಎವ್ರಿ ಡೇ ಪ್ರೇಯರ್ ಮಾಡ್ತಿದ್ದೆ. ಪ್ರೈಮರಿ ಅವರ ತಲೆಗೆ ಕೈ ಇಟ್ಟು ಡಿಕ್ಲೇರ್ ಮಾಡಿ ಪ್ರೇಯರ್ ಮಾಡಿ ಅವರನ್ನು ಕಳಿಸ್ತಾ ಇದ್ದೆ. ನನ್ನ ಮಗಳಿಗೆ ನಾನು ಕೂತ್ಕೊಂಡು ಮಾತಾಡಿದೆ. ನನಗೆ ಭಯ ಇಲ್ಲ ಮಕ್ಕಳ ವಿಷಯದಲ್ಲಿ, ಹೆಂಡತಿ ವಿಷಯದಲ್ಲಿ ಭಯ ಇಲ್ಲ. ಕರ್ತನ ವಾಕ್ಯದ ಮರೆಯಲ್ಲಿ ಮಾತನಾಡಿ, ಕರ್ತನ ವಾಕ್ಯವನ್ನು ಅವರಿಗೆ ಮಾತನಾಡಿ ಎಲ್ಲಿಗೂ ಬೇಕಾದರೂ ಹೋಗಿ ಬರ್ತೇನೆ ಸೇವೆಯಲ್ಲಿ. ನಾನು ಹೋಗುವಾಗ ಕುಟುಂಬ ಸುರಕ್ಷಿತ, ಬರುವಾಗ ನನ್ನ ಮಕ್ಕಳು ಹೆಂಡತಿ ಮಾತ್ರ ಅಲ್ಲ, ನನ್ನ ಡ್ಯಾಡಿ ಮಮ್ಮಿ ಎಲ್ಲರಿಗೆ ನಾನು ಪ್ರೇಯರ್ ಮಾಡ್ತೇನೆ. ಯಾಕೆ ಹೋದವನು ಅವರು ಫೋನ್ ಮಾಡಿ ನನ್ನನ್ನು ಹಿಂದೆ ಕರೀಬಾರ್ದು. ಹಾಗಾಗಿ ಹೋದವನು ಯಾವ ಒಂದು ನೀತಿವಂತನಿಗೆ ಕೆಟ್ಟ ಸುದ್ದಿಯ ಭಯವೇ ಇಲ್ಲ.
ಈ ವಾಕ್ಯವನ್ನು ಯಾವಾಗಲೂ ಅರಿಕೆ ಮಾಡ್ತೇನೆ. ಹಾಗಾಗಿ ಯಾವ ಕೆಟ್ಟ ಸುದ್ದಿ ನಮಗೆ ಬರುವುದೇ ಇಲ್ಲ, ಯಾವಾಗಲೂ ಒಳ್ಳೆ ಸುದ್ದಿಯೇ ಬರುತ್ತದೆ. ಒಂದು ವೇಳೆ ಕೆಟ್ಟ ಸುದ್ದಿ ಬರುವಂಥ ಏನಾದರೂ ಡಿಸ್ಟರ್ಬೆನ್ಸ್ ಇದ್ರೂ ಇಮ್ಮಿಡಿಯೇಟ್ಲಿ ನನ್ನನ್ನು ನಾನು ಕ್ಲಿಯರ್ ಮಾಡ್ತೇನೆ. ನನ್ನ ಪ್ರಿಯ ದೇವ ಜನರೇ, ಜನರಿಗೆ ಹೆದರಿ ಮಕ್ಕಳಿಗೆ ನಾವು ಟಾರ್ಚರ್ ಕೊಡುವುದಲ್ಲ. ಕಮಾನ್, ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಇದು ಹೋದರೆ 2-3 ವಾರ ಹೋಗ್ಬೋದು. ಸೊ ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ದೇವರಿಗೆ ಭಯಪಡುವುದು, ನಿರ್ಭಯವಾಗಿರ್ತಾನೆ. ದುಷ್ಟನ ಭಯ, ಮನುಷ್ಯರ ಭಯ ಉರುಳು. ಮನುಷ್ಯರಿಗೆ ಕೂಡ ನಾವು ಭಯಪಡಬಾರ್ದು. ಕಮನ್, ಲೆಟ್ ಅಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನು. ನಿನ್ನ ಕೃಪೆಯು ಶಾಶ್ವತವಾದದ್ದು, ನಿನ್ನ ಪ್ರೀತಿಯು ಅಪಾರವಾದದ್ದು. ತಂದೆಯೇ, ಇಂದು ಅನೇಕರು ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಅವರು ಯೆಹೋವನಿಗೆ ಭಯಪಡುವವನು ಕೇವಲ ನಿರ್ಭಯ. ಅವರು ನಿರ್ಭಯವಾಗಿ ಜೀವಿಸಲಿ. ಸೈತಾನನ ಸುಳ್ಳಿಗೆ ಯಾರು ಕೂಡ ಕಿವಿ ಕೊಡದೆ, ಸೈತಾನನ ತಪ್ಪಾದ ಸ್ವರಕ್ಕೆ ಯಾರು ಕೂಡ ಕಿವಿ ಕೊಡದೆ, ಯಾವಾಗಲೂ ನಿನ್ನ ವಾಕ್ಯವನ್ನು ಕೇಳಿ ಧೈರ್ಯದಾಯಕ ತಂದೆಗೆ ಹುಟ್ಟಿದ ಧೈರ್ಯದಾಯಕ ಮಗನಾಗಿ ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಸುತ್ತಮುತ್ತಲಿನ ಜನರಿಗೆ ಭಯಪಟ್ಟು ಮಕ್ಕಳನ್ನು ಯಾರು ಕೂಡ ಟಾರ್ಚರ್ ಮಾಡದೆ, ಮಕ್ಕಳಿಗೆ ಸುಮ್ಮನೆ ಉಪದ್ರವ ಮಾಡದೆ, ನೀನು ಅವರಿಗೆ ಕೊಟ್ಟಿರುವ ಮಕ್ಕಳು ನಿನಗೋಸ್ಕರ ಬೆಳೆಸಬೇಕೆಂಬ ಸತ್ಯ ಪ್ರಕಟಣೆಯಿಂದ ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ತಂದೆ, ವಾಕ್ಯವನ್ನು ಕೇಳಿದಂಥ ಎಲ್ಲರಿಗೋಸ್ಕರ ಸ್ತೋತ್ರ ಮಾಡುತ್ತೇನೆ. ಈ ವಾಕ್ಯ ಅವರ ಜೀವಿತದಲ್ಲಿ ಬಲವಾಗಿ ತನ್ನ ಕಾರ್ಯವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೆ, ಯಾರ್ಯಾರು ರೋಗದಿಂದ ಬಳಲುತ್ತಾ ಇದ್ದಾರೋ ಈ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಸ್ವಸ್ಥತೆಯನ್ನು ಮಾತನಾಡುತ್ತಾನೆ. ಲೆಟ್ ದಮ್ ಹೀಲ್ಡ್ ಬೈ ದ ಸ್ಟ್ರೈಪ್ಸ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ಬಾಸುಂಡೆಗಳಿಂದ ಅವರಿಗೆ ಗುಣವಾಯಿತು. ಕೊರತೆಯು ನೀಗಿಸಲ್ಪಡಲಿ, ಸಾಲಗಳು ಸಂಪೂರ್ಣವಾಗಿ ನೀಗಿಸಲ್ಪಡಲಿ ಯೇಸು ನಾಮದಲ್ಲಿ. ಚಿಂತೆಗಳು ಯೇಸು ನಾಮದಲ್ಲಿ ಎಲ್ಲವೂ ಕ್ಯಾನ್ಸಲ್ ಆಗಲಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಯು ಆರ್ ಬ್ಲೆಸ್ಡ್. ಇದು ಯೂಟ್ಯೂಬ್ನಲ್ಲಿ ಕೂಡ ಇದೆ. ಜಾನ್ ಅಮ್ಮನ್ನ ಅಕೌಂಟಿಗೆ ಹೋಗಿ ನೋಡಬಹುದು. ಅಲ್ಲಿ ಕೆಲವು ಸ್ತುತಿಗೀತೆಗಳು ಕೂಡ, ಆರಾಧನೆ ಗೀತೆಗಳು ಇದೆ. ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಜಾನ್ ಅಮ್ಮನ್ನ ಎಂಬ ಅಕೌಂಟ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ. ಯು ಆರ್ ಬ್ಲೆಸ್ಡ್.